ಆ ನಟಿಯ ಮಗ ಐಸಿಸ್ ಸೇರೋದು ಫಿಕ್ಸ್. ಮುಸ್ಲಿಂ ಹುಡುಗನ ಕೈ ಹಿಡಿದ ನಟಿ ಪಕ್ಕಾ ಅಯ್ಯರಾದ್ರೆ ಮದುವೆಯಾಗಿದ್ದು ಪಕ್ಕಾ ಮುಸ್ಲಿಂ ವೃಂದ. ಎಸ್, ಆ ನಟಿಯ ಮಗ ಐಸಿಸ್ ಸೇರೋದು ಫಿಕ್ಸ್. ಮುಸ್ಲಿಂ ಹುಡುಗನ ಕೈ ಹಿಡಿದಂತಹ ನಟಿ ಪಕ್ಕ ಅಯ್ಯರಾದ್ರೆ ಮದುವೆ ಆಗಿದ್ದು ಮುಸ್ಲಿಂನ. ಇದು ಲವ್ ಜಿಹಾದ್ ಅಂತ ಕೂಡ ಹಲವರು ಹೇಳಿದ್ದಾರೆ. ಪಂಚಭಾಷಾ ನಟಿಗೆ ನೆಟ್ಟಿಗರು ಹಲವಾರು ಕಮೆಂಟ್ ಕೂಡ ಮಾಡಿದ್ದಾರೆ. ಆ ಒಂದು ನಟಿ ಮುಸ್ಲಿಂ ಹುಡುಗನ ಮದುವೆಯಾಗಿದ್ದೇ ತಪ್ಪಾಗಿ ಹೋಯ್ತಾ ಅನ್ನುವಂಥದ್ದು ಕೂಡ ಈಗ ಆಗಾಗ ಸುದ್ದಿಗೆ ಬರ್ತಾ ಇದೆ. ಯಾರ್ ಆ ನಟಿ ಅಂತ ಹೇಳ್ತೀವಿ ಫ್ರೀಡಮ್ ಟಿವಿಯಲ್ಲಿ. ಎಸ್, ಫ್ರೀಡಮ್ ಟಿವಿಯಲ್ಲಿ ಆ ನಟಿ ಯಾರು ಅಂತ ಹೇಳ್ತೀವಿ. ಅವರು ಪಕ್ಕಾ ಅಯ್ಯರ್, ಮದುವೆ ಆಗಿದ್ದು ಮುಸ್ಲಿಂ ಹುಡುಗನನ್ನ. ಲವ್ ಜಿಹಾದ್ಗೆ ಏನಾದ್ರೂ ಒಳಗಾದ್ರ ಅಂತ ಸಾರ್ವಜನಿಕರು, ಅವರ ಅಭಿಮಾನಿಗಳು ಮಾತನಾಡ್ತಾ ಇದ್ದಾರೆ. ಯಾರ್ ಆ ನಟಿ, ಯಾಕಾಗಿ ಈಗ ಸುದ್ದಿಯಲ್ಲಿದ್ದಾರೆ, ಅದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಮದುವೆಯಾದಂತಹ ಪ್ರಿಯಾಮಣಿ ಮುಸ್ಲಿಂ ಹುಡುಗನ ಕೈ ಹಿಡಿಯುತ್ತಿದ್ದಂತೆ ಹಲವು ಟ್ರೋಲ್ಗಳು ಅವರ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದೆ. ನಿಮ್ಮ ಮಕ್ಕಳು ಭವಿಷ್ಯದಲ್ಲಿ ಭಯೋತ್ಪಾದಕರಾಗ್ತಾರ, ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ. ಟ್ರೋಲ್ಗಳು ಒಂದು ನಿಮಿಷದ ಖ್ಯಾತಿಗಾಗಿ ಈ ರೀತಿ ಮಾಡ್ತಾ ಇರ್ತಾರೆ. ಆದರೆ ನಾನು ಅವರಿಗೆ ಎಂದೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಸಿನಿಮಾ ರಂಗದಲ್ಲೂ ಕೂಡ ಟೀಕೆಗಳು ಸರ್ವೇ ಸಾಮಾನ್ಯ. ಧರ್ಮ ಜಾತಿಯ ಬಗ್ಗೆ ಕಮೆಂಟ್ ಮಾಡೋದು ಸಹಜ. ಈಗಲೂ ನಾನು ಅದೇ ಭಯದಲ್ಲಿ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಿಂದ ತೊಂದರೆ ಅನುಭವಿಸ್ತಾ ಇದ್ದೀನಿ, ತಮ್ಮ ನೋವನ್ನ ಹಂಚಿಕೊಂಡಿರುವಂತಹ ನಟಿ. ಎಸ್, ಆ ನಟಿ ಬೇರೆ ಯಾರು ಅಲ್ಲ, ಪ್ರಿಯಾಮಣಿ ಅವರು ಮುಸ್ಲಿಂ ಹುಡುಗನನ್ನ ನೀವು ನೋಡ್ತಾ ಇದ್ದೀರಾ, ಅದನ್ನ ಮದುವೆಯಾಗಿದ್ರು. ಅದು ಅವ್ರಿಗೆ ಬಿಟ್ಟಿದ್ದು. ಯಾರನ್ನ ಬೇಕಾದ್ರೂ ಮದುವೆ ಆಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ರಾಡಿ ಯಾಕೆ ಮಾಡ್ತೀರಾ ನೀವು? ಲವ್ ಜಿಹಾದ್ ಅದು ಅಲ್ಲ ಅಂತ ಆದ್ರೆ, ಆರಾಮಾಗಿದ್ದಾರೆ ಅಂತ ಆದ್ರೆ ಪ್ರಿಯಾಮಣಿ ಅವರು ಅವರ ಮಕ್ಕಳ ಜೊತೆಗೆ ಮತ್ತೇನು ಪ್ರಾಬ್ಲಮ್ ಏನು ನಿಮ್ಗಳಿಗೆ ಅಂತ ಅವರ ಮನಸ್ಸಿಗೆ ಯಾಕೆ ನೋವು ಮಾಡೋ ಥರ ಕಮೆಂಟ್ ಹಾಕ್ತೀರಾ? ಮುಸ್ಲಿಂ ಮಕ್ಕಳು ಎಲ್ಲರೂ ಕೂಡ ಭಯೋತ್ಪಾದಕರೇ ಆಗ್ತಾರಾ? ನನ್ನ ಕ್ವಶನ್ ಇದು. ಇಲ್ಲ ತಾನೇ? ಮುಸ್ಲಿಂ ಹುಡುಗನ ಕೈ ಹಿಡಿದಂತಹ ನಟಿ ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಟ್ರೋಲ್ ಆಗ್ತಾ ಇದ್ದೀನಿ ನಾನು ಅದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಂಡಿಲ್ಲ. ನಿಮ್ಮ ಮಗ ಏನಾಗ್ತಾನೆ, ಇನ್ನು ಮಕ್ಕಳು ಏನಾಗ್ತಾರೆ, ಭಯೋತ್ಪಾದಕರಾಗ್ತಾರ ಅಂತ ಕೇಳ್ತಾರೆ. ನಂಗೆ ಸ್ವಲ್ಪ ಭಯ ಇದೆ, ಯಾಕಾಗಿ ಈ ಥರ ಕಮೆಂಟ್ ಮಾಡ್ತಿದ್ದಾರೆ ಅಂತ. ಅವ್ರವ್ರ ಇಷ್ಟ, ಅವ್ರವ್ರ ಮಕ್ಕಳನ್ನ ಅವ್ರು ಹೆಂಗೆ ಬೆಳೆಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಮೋಸ್ಟ್ಲಿ ಪ್ರಿಯಾಮಣಿ ಅವರು ಚೆನ್ನಾಗಿ ಬೆಳೆಸ್ತಾರೆ. ಸಾಮಾಜಿಕ ಮಾಧ್ಯಮಗಳಿಗೆ ಅಥವಾ ಸೋಷಿಯಲ್ ಮೀಡಿಯಾಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಪಕ್ಕಾ ಹೇಳಿದ್ದಾರೆ. ಸೊ ಅವ್ರಿಗೆ ಬಿಟ್ಟಿದ್ದು ಆರಾಮಾಗಿರ್ಲಿ. ನೀವುಗಳು ತಲೆ ಕೆಡಿಸ್ಕೋಬೇಡಿ. ಅವ್ರ ಮಕ್ಕಳನ್ನ ಪ್ರಿಯಾಮಣಿ ಹೆಂಗ್ ಬೆಳೆಸಬೇಕು, ಏನು ಎತ್ತ ಅನ್ನೋದು ಗೊತ್ತಿದೆ. ರಾಡಿ ಮಾಡಿ ಇಡಬೇಡಿ ಸೋಷಿಯಲ್ ಮೀಡಿಯಾನ. ಮುಸ್ಲಿಂನಾರು ಕಟ್ಕೊಳ್ಳಿ, ಯಾರನ್ನಾರು ಕಟ್ಕೊಳ್ಳಿ, ಚೆನ್ನಾಗಿದ್ದಾರೆ ಈಗ ಸಾಕು.